ನಮಸ್ಕಾರ. ಲೋಕಲ್ ಡೀಲ್ ಫಾರ್ಮಸಿ ಸಾಫ್ಟ್ವೇರ್ ತಂಡದ ಪರವಾಗಿ ನಾನು ನಿಮ್ಮನ್ನು ಈ ವಿಡಿಯೋಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಎಲ್ಲ ಬಳಕೆದಾರರಿಗೆ ತಿಳಿದಿರುವಂತೆ ಲೋಕಲ್ ಡೀಲ್ ತಂಡವು ಯಾವಾಗಲೂ ಕೆಲವು ಸುಧಾರಣೆಗಳು ಅಥವಾ ಬದಲಾವಣೆಗಳನ್ನು ಮಾಡುವುದು ನಮ್ಮ ಪ್ರಯತ್ನವಾಗಿದ್ದು, ಇದರಿಂದ ಬಳಕೆದಾರರ ಅನುಭವವನ್ನು ಉತ್ತಮಗೊಳಿಸಲು ನಾವು ಸದಾ ಯತ್ನಿಸುತ್ತೇವೆ. ನಿಮ್ಮ ಔಷಧಾಲಯವನ್ನು ಸುಲಭಗೊಳಿಸಲು ನಾವು ಪ್ರತಿ ವಾರ ಹೊಸ ನವೀಕರಣ ತರುತ್ತೇವೆ. ಈ ಬಾರಿ ನಮ್ಮ ನವೀಕರಣ ಇಲ್ಲಿದೆ. ಇದು ಸರ್ಕಾರದ ಪ್ರಧಾನಮಂತ್ರಿ ಭಾರತೀಯ ಜನಸಂಖ್ಯಾ ಯೋಜನೆಯಾಗಿದೆ. ಇದು ಪ್ರಾಥಮಿಕವಾಗಿ ನಮ್ಮ 10,000ಕ್ಕೂ ಹೆಚ್ಚು ವೈದ್ಯಕೀಯ ಅಂಗಡಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ನೀವು ಭಾರತೀಯ ಜನವಾರ್ಷಿಕ ಕೇಂದ್ರವನ್ನು ನಡೆಸುತ್ತಿದ್ದರೆ ಅಥವಾ ತೆರೆಯಲು ಯೋಜಿಸುತ್ತಿದ್ದರೆ ನಿಮಗೆ ಕಸ್ಟಮ್ ಸಾಫ್ಟ್ವೇರ್ ಸಿಗುತ್ತದೆ. ನಮ್ಮ ತಂಡವು ಸಾಫ್ಟ್ವೇರ್ ಮಾಲೀಕರೊಂದಿಗೆ ಮಾತನಾಡಿದಾಗ ಅದನ್ನು ನಡೆಸುವಲ್ಲಿ 4 ಪ್ರಮುಖ ಸಮಸ್ಯೆಗಳಿವೆ ಎಂದು ತಿಳಿಸಿದರು. ನಮ್ಮ ಮುಂದೆ ಇಡಿ. ನಮ್ಮ ತಂಡದಿಂದ ಇತ್ತೀಚಿನ ಅಪ್ಡೇಟ್. ಈ 4 ಸಮಸ್ಯೆಗಳನ್ನು ಪರಿಹರಿಸಲು ನಾವು ಪ್ರಯತ್ನಿಸಿದ್ದೇವೆ. ಈ ನವೀಕರಣದ ನಂತರ ಭಾರತದ ಮೊದಲ ಸಂಪೂರ್ಣ ಕಸ್ಟಮೈಸ್ ಮಾಡಲಾದ ಸಾಫ್ಟ್ವೇರ್ ಅನ್ನು ಭಾರತೀಯ ಜನೌಷಧಿ ಕೇಂದ್ರದ ಎಲ್ಲ ವೈದ್ಯಕೀಯ ಅಂಗಡಿಗಳಿಗೆ ನೀಡಿದ್ದೇವೆ ಎಂಬುದನ್ನು ತಿಳಿಸಲು ನನಗೆ ಸಂತೋಷವಾಗಿದೆ. ಈ ವಿಡಿಯೋದಲ್ಲಿ ಮುಂದುವರಿದು ಈ ನವೀಕರಣದಲ್ಲಿ ನಾವು ಪರಿಹರಿಸಿದ ಆ 4 ಸಮಸ್ಯೆಗಳು ಯಾವುವು ಎಂಬುದನ್ನು ನೋಡೋಣ. ಮೊದಲ ಪ್ರಮುಖ ಸಮಸ್ಯೆ ಖರೀದಿ ಪ್ರವೇಶದ ಬಗ್ಗೆ. ಇತರ ಸಾಫ್ಟ್ವೇರ್ಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ನೀವು ಪೂರೈಕೆದಾರರಿಂದ ಒಂದು ಫೈಲ್ ಅನ್ನು ಪಡೆಯುತ್ತೀರಿ ಎಂದು ನೀವು ನೋಡುತ್ತೀರಿ. ಇದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಈ ರೀತಿಯಾಗಿ ನೀವು ಪೂರೈಕೆದಾರರಿಂದ ಫೈಲ್ ಅನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಎಲ್ಲಾ ಡೇಟಾವನ್ನು ಸಾಲುಗಳು ಮತ್ತು ಕಾಲಂಗಳಲ್ಲಿ ನೀಡುತ್ತದೆ. ನಿಮ್ಮ ಸಾಫ್ಟ್ವೇರ್ನಲ್ಲಿ XMPP ಫೈಲ್ ಅನ್ನು ನವೀಕರಿಸಲು ಅನುಮತಿಸುತ್ತದೆ. ಆದರೆ ಪ್ರೈಮ್ ಮಿನಿಸ್ಟರ್ ಸೆಂಟ್ರಲ್ ಸ್ಟೋರ್ಗಳಲ್ಲಿ ಪೂರೈಕೆದಾರರು XMPP ಫೈಲ್ ನೀಡುವುದಿಲ್ಲ. ಬದಲಿಗೆ ನಿಮಗೆ PDF ಫೈಲ್ ಒದಗಿಸಲಾಗುತ್ತದೆ. ನೀವು PDF ಫೈಲ್ ಅನ್ನು ನೋಡಬಹುದು. ಇದು ಭಾರತೀಯ ವೈದ್ಯಕೀಯ ಹಾಲ್ ಜನ್ಶಿ ಸೆಂಟರ್ ಜೈಪುರದ ಉತ್ತಮವಾಗಿದೆ. ಆದ್ದರಿಂದ ನೀವು ಅವರ ಫೈಲ್ ಅನ್ನು ಇಲ್ಲಿ ನೋಡಬಹುದು. ಅವರಿಗೆ PDF ನೀಡಲಾಗಿದೆ. ನಾನು ನಿಮಗೆ ಇನ್ನೊಂದು ಫೈಲ್ ತೋರಿಸುತ್ತೇನೆ. ಇದನ್ನು ಟುಲಿಪ್ ಮೆಡಿಕಲ್ ಲಕ್ನೋ ನೀಡಿದೆ. ಬಳಕೆದಾರರು ಈ ರೀತಿಯಾಗಿ ಪಡೆಯುವ PDF ಫೈಲ್. ಇವು ಯಾವಾಗ ನಮ್ಮ ವೈದ್ಯಕೀಯ ಅಂಗಡಿ ಬಳಕೆದಾರರು ಖರೀದಿ ಮಾಡಬೇಕಾದಾಗ ಅವರು ಗ್ರಾಹಕ ಸಾಫ್ಟ್ವೇರ್ನಲ್ಲಿ 11 ವಸ್ತುಗಳನ್ನು ಮಾಡಿ ಖರೀದಿಯನ್ನು ಕೈಯಾರೆ ಮಾಡಬೇಕು. ಇದಕ್ಕೆ ನಾವು ಏನು ಪರಿಹಾರ ಕಂಡುಕೊಂಡಿದ್ದೇವೆ? ನೀವು ಖರೀದಿಗಳ ವಿಭಾಗಕ್ಕೆ ಹೋದಾಗ ನಾನು ನಿಮಗೆ ಆಯ್ಕೆಯನ್ನು ನೀಡಿದ್ದೇನೆ. PDF ಲಗತ್ತಿಸಿ ಖರೀದಿಗಳನ್ನು ಆಮದು ಮಾಡಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ನಾನು PDF ಲಗತ್ತಿಸಿದ್ದೇನೆ. ನಾನು ನನ್ನ PDF ಫೈಲ್ ಅನ್ನು ಆಯ್ಕೆ ಮಾಡುತ್ತೇನೆ. ನಂತರ ನಾನು ಅದನ್ನು ತೆರೆಯುತ್ತೇನೆ. ಇದು PDF ಫೈಲ್ ಅನ್ನು ಆಯ್ಕೆ ಮಾಡುವ ಮತ್ತು ಅದನ್ನು ತೆರೆಯುವ ಪ್ರಕ್ರಿಯೆಯಾಗಿದೆ. ಈಗ ಸಾಫ್ಟ್ವೇರ್ ಏನು ಮಾಡುತ್ತದೆ ಎಂದರೆ ಅದು ಆ PDF ಫೈಲ್ನಲ್ಲಿರುವ ಯಾವುದೇ ಡೇಟಾವನ್ನು ಓದುತ್ತದೆ. ನಂತರ ಅದು ನಿಮ್ಮ ಮುಂದೆ ಎಲ್ಲಾ ಉತ್ಪನ್ನಗಳ ಪಟ್ಟಿಯನ್ನು ತೆರೆಯುತ್ತದೆ. ಜೊತೆಗೆ ಅದು ಅದರ ಮ್ಯಾಪಿಂಗ್ ಅನ್ನು ಸಹ ತೋರಿಸುತ್ತದೆ. ಎಡಭಾಗದಲ್ಲಿ ನೀವು ಏನನ್ನು ನೋಡಬಹುದು ಎಂಬುದನ್ನು ಗಮನಿಸಿ ಮತ್ತು ನಿಮ್ಮ ಫೈಲ್ನ ಹೆಸರು ಏನೇ ಇರಲಿ ನೋಡಿ ಇರುತ್ತದೆ. ನೀವು ಮ್ಯಾಪಿಂಗ್ ಅನ್ನು ಸಹ ನೋಡಬಹುದು. ಹೆಚ್ಚಿನ ಉತ್ಪನ್ನಗಳು ಸಾಫ್ಟ್ವೇರ್ನಿಂದ ಮ್ಯಾಪ್ ಆಗಿವೆ. ಸ್ಟಾಕ್ ಇಲ್ಲದ ಉತ್ಪನ್ನಗಳನ್ನು ಇಲ್ಲಿ ಕ್ಲಿಕ್ ಮಾಡಿ ಹಸ್ತಚಾಲಿತವಾಗಿ ನಕ್ಷೆ ಮಾಡಬಹುದು. ಮ್ಯಾಪಿಂಗ್ ನಂತರ ಬಟನ್ ಒತ್ತಿ ಸಂಪೂರ್ಣ ಖರೀದಿ ಪೋರ್ಟ್ ಆಗಿರುವುದನ್ನು ನೋಡಿ. ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ನೋಡೋಣ. ಇದು 10 ಸೆಕೆಂಡುಗಳಿಗಿಂತ ಕಡಿಮೆ ತೆಗೆದುಕೊಂಡಿತು. ಆದ್ದರಿಂದ ಜಾನ್ಶಿ ಸ್ಟೋರ್ ಕೌಸ್ಗೆ ಪ್ರಿಸ್ಕ್ರಿಪ್ಷನ್ನಿಂದ ಆಮದು ಮಾಡುವ ನಿಮ್ಮ ಮೊದಲ ಸಮಸ್ಯೆಯನ್ನು ನಾವು ಪರಿಹರಿಸಿದ್ದೇವೆ. ಈಗ ನಿಮ್ಮ ಎರಡನೇ ಸಮಸ್ಯೆ ಎಂದರೆ ನೀವು ಪ್ರೈಮ್ ಮಿನಿಸ್ಟರ್ ಸ್ಟೋರ್ನ ಉತ್ಪನ್ನ ಪಟ್ಟಿಯನ್ನು ನೋಡಿದಾಗ ಆ ಉತ್ಪನ್ನದ ಸಂಯೋಜನೆಯೇ ಅದರ ಬ್ರ್ಯಾಂಡ್ ಹೆಸರು ಎಂದು ನಿಮಗೆ ತಿಳಿಯುತ್ತದೆ. ನಿಮ್ಮ ಪಂಬೆ ಉತ್ಪನ್ನಗಳಿಗೆ ಪಮಾಯಿನ ಎಲ್ಲ ಉತ್ಪನ್ನಗಳ ಬ್ರ್ಯಾಂಡ್ ಹೆಸರು ಅವುಗಳ ಸಂಯೋಜನೆಯ ಆಧಾರದ ಮೇಲೆ ಮಾತ್ರ ಇರುತ್ತದೆ. ಆದ್ದರಿಂದ ನೀವು ಈ ರೀತಿ ನೋಡಿದಾಗ ಅವುಗಳ ಬ್ರ್ಯಾಂಡ್ ಹೆಸರು ತುಂಬಾ ಉದ್ದವಾಗಿರುತ್ತದೆ ಎಂಬುದನ್ನು ನೀವು ಗಮನಿಸುತ್ತೀರಿ. ನಾನು ನನ್ನ ಸಂಪೂರ್ಣ ಹೆಸರನ್ನು ಹುಡುಕಲು ಪ್ರಯತ್ನಿಸಿದರೆ ಅದು ನನಗೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಾನು ನಿಖರ ಆಯ್ಕೆಯನ್ನು ಮಾಡಲು ಸಾಧ್ಯವಿಲ್ಲದಿರಬಹುದು. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂದರೆ ನೀವು ಇಲ್ಲಿ ನೋಡಿದರೆ ಸರ್ಕಾರವು ಪ್ರತಿಯೊಂದು ಉತ್ಪನ್ನದೊಂದಿಗೆ ಔಷಧ ಸಂಕೇತವನ್ನು ನೀಡಿದೆ. ಹಾಗಾದರೆ ನಮ್ಮ ವ್ಯವಸ್ಥೆಯಲ್ಲಿ ಈ ಔಷಧ ಸಂಕೇತವನ್ನು ಸಂಗ್ರಹಿಸುವ ವಿಧಾನವೇನು? ನೀವು ಮಾರಾಟ ಬಿಲ್ಲಿಂಗ್ ಮಾಡುವಾಗ ಈ ಔಷಧ ಸಂಕೇತದ ಮೂಲ ಉತ್ಪನ್ನವನ್ನು ಆಯ್ಕೆ ಮಾಡಬೇಕು. ಹಾಗಾದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ನೀವು ಸ್ಟಾಕ್ ವಿಭಾಗಕ್ಕೆ ಬಂದಾಗ ನಾನು ನಿಮಗೆ ತೋರಿಸುತ್ತೇನೆ. ಸ್ಟಾಕ್ ವಿಭಾಗದಲ್ಲಿ ಈ ಉತ್ಪನ್ನವು ನಿಮಗೆ 70 ಮಿಥೈಲ್ ಕೋಬಲ್ ಅನ್ನು ಮಾತ್ರ ತೋರಿಸುತ್ತಿದೆ ಎಂಬುದನ್ನು ನೀವು ಗಮನಿಸುತ್ತೀರಿ. 50 ಮಕ್ಷೆಗೆ ಮಾತ್ರೆಗಳು. ಇದು ಪಂಬೆಯ ಉತ್ಪನ್ನ. ಅದರ ಸಂಯೋಜನೆ ಮತ್ತು ಸ್ವರೂಪವನ್ನು ಇಲ್ಲಿ ನೀಡಲಾಗಿದೆ. ನೀವು ಕ್ಲಿಕ್ ಮಾಡಿದರೆ ಪ್ರಧಾನಮಂತ್ರಿ ಭಾರತೀಯವನ್ನು ನೋಡುತ್ತೀರಿ. ನಿಮಗೆ ಕೇಂದ್ರ ಔಷಧ ಸಂಕೇತವನ್ನು ಇಲ್ಲಿ ನೀಡಲಾಗಿದೆ ಮತ್ತು ಅದನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ನಾವು ಇನ್ನೂ ಯಾವುದೇ ವಸ್ತುಗಳನ್ನು ಸಂಗ್ರಹಿಸಿಲ್ಲ, ಆದರೆ ಅದು ಈಗಾಗಲೇ ನಮ್ಮ ಉತ್ಪನ್ನ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ಅದನ್ನು ನೋಡಿ 590 ಮಾಡುವ ಮೂಲಕ ನಿಮ್ಮ ಕೋಡ್ ಅನ್ನು ಇಲ್ಲಿ ತೋರಿಸುತ್ತಿದೆ. ಈಗ ನಾನು ಮಾರಾಟ ಮತ್ತು ಮಾರಾಟದ ಜಾಹೀರಾತಿಗೆ ಬಂದಾಗ ನೀವು ಅದನ್ನು ಇಲ್ಲಿ ನೋಡುತ್ತೀರಿ. ನಾನು 590 ನಮೂದಿಸುತ್ತಿದ್ದಂತೆ ಈ ಉತ್ಪನ್ನವು ತಕ್ಷಣವೇ ಕಾಣಿಸುತ್ತದೆ. ನೀವು ಏನೂ ಮಾಡಬೇಕಾಗಿಲ್ಲ. ಎಂಟರ್ ಒತ್ತಿರಿ. ಇಲ್ಲಿ ಪ್ರಮಾಣ ನಮೂದಿಸಿ ಎಂಟರ್ ಒತ್ತಿ ಸೇರಿಸಬೇಕು.
ಸೇರಿಸಿದಾಗ ಔಷಧದ ಫಾಲೋ ಅಪ್ ತೋರಿಸುತ್ತದೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಜನ್ಮಷಾದಿ ಕೇಂದ್ರ ಅಂಗಡಿಗಳು ಜೆನೆರಿಕ್ ಅಂಗಡಿಗಳಾಗಿವೆ. ಉತ್ಪನ್ನದ ಗುಣಮಟ್ಟ ತುಂಬಾ ಹೆಚ್ಚಾದರೂ ಬೆಲೆಗಳು ತುಂಬಾ ಕಡಿಮೆಯಾಗಿರುವುದರಿಂದ ಎಲ್ಲ ದೀರ್ಘಕಾಲದ ಕಾಯಿಲೆಗಳ ರೋಗಿಗಳಿಗೆ ಇದು ಎಷ್ಟು ಸಹಾಯಕರವಾಗಿದೆ ಎಂಬುದನ್ನು ನೀವು ನೋಡಬಹುದು. ದೀರ್ಘಕಾಲದ ಕಾಯಿಲೆ ಎಂದರೆ ಉದಾಹರಣೆಗೆ ನಿಮಗೆ ಹೃದಯದ ಕಾಯಿಲೆ ಇರುವ ರೋಗಿಗಳಂತೆ, ಪಫ್ಸ್ ರೋಗಿ ಅಥವಾ ನೀವು ಹೆಚ್ಚು ರಕ್ತದೊತ್ತಡದ ರೋಗಿಯಾಗಿದ್ದರೆ ಈ ಎಲ್ಲ ರೋಗಿಗಳು ಈ ಅಂಗಡಿಗಳ ಅತ್ಯಂತ ದೊಡ್ಡ ಪ್ರಯೋಜನವನ್ನು ಪಡೆಯುವ ಫಲಾನುಭವಿಗಳಾಗುತ್ತಾರೆ. ಈ ಅಂಗಡಿಯ ಅತಿದೊಡ್ಡ ಗ್ರಾಹಕರು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು ಮತ್ತು ಅಂತಹ ರೋಗಿಗಳ ವಿಶೇಷವೆಂದರೆ ಅವರು ನಿಮಗೆ ಒಮ್ಮೆ ಔಷಧಿ ನೀಡಿದ್ದರೆ ಅವರು ನಿಮ್ಮ ಅಂಗಡಿಗೆ ಬಂದು ನಿಮಗೆ ಮತ್ತೆ ವ್ಯಾಪಾರ ನೀಡುವ ಹೆಚ್ಚಿನ ಅವಕಾಶವಿರುತ್ತದೆ. ಆದ್ದರಿಂದ ನೀವು ಅಂತಹ ಗ್ರಾಹಕರಿಗೆ ಬಿಲ್ ಮಾಡುವಾಗ ಸ್ಥಳೀಯ ಬಾವಿಯಲ್ಲಿ ಏನಾಗುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ಉತ್ಪನ್ನದ ಸಂಯೋಜನೆ ಮತ್ತು ನೀವು ಮಾರಾಟ ಮಾಡಿದ ಔಷಧಿಗಳ ಸಂಖ್ಯೆ, ಅಂದರೆ ನೀವು ಮಾರಾಟ ಮಾಡಿದ ಪಟ್ಟಿಗಳ ಸಂಖ್ಯೆ. ಉದಾಹರಣೆಗೆ ನೀವು 2 ಪಟ್ಟಿಗಳನ್ನು ಮಾರಾಟ ಮಾಡಿದ್ದೀರಿ. 10 ಮಾತ್ರೆಗಳ ಪಟ್ಟಿಯಲ್ಲಿ ಒಟ್ಟು 20 ಮಾತ್ರೆಗಳು. ನೀವು 24 ಮಾರಾಟ ಮಾಡುತ್ತಿದ್ದೀರಿ. ಫೆಬ್ರವರಿ 20ರಂದು ಫೆಬ್ರವರಿ 24ರಂತೆ 20 ಟ್ಯಾಬ್ಲೆಟ್ನ ಸಾಫ್ಟ್ವೇರ್ ಗ್ರಾಹಕರಿಗೆ ನೀಡಬೇಕಾದ ನಿವ್ವಳವನ್ನು ಸ್ವಯಂಚಾಲಿತವಾಗಿ ತಿಳಿಸುತ್ತಿದೆ. ನೀವು ಅವರಿಗೆ ನೆನಪಿಸಿದರೆ ಆ ಗ್ರಾಹಕರು ಮತ್ತೆ ನಿಮ್ಮ ವ್ಯವಹಾರಕ್ಕೆ ಬರುವ ಸಾಧ್ಯತೆ ಹೆಚ್ಚು. ಮಾರ್ಚ್ 24ರಂದು ನೀವು ಆ ಗ್ರಾಹಕರಿಗಾಗಿ ಸ್ವಯಂಚಾಲಿತ ಫಾಲೋ ಅಪ್ ಹೊಂದಿಸುತ್ತಿದ್ದೀರಿ ಎಂದು ತೋರಿಸಲಾಗಿದೆ. ಈಗ ನೀವು ಯಾವುದೇ ಇತರ ಉತ್ಪನ್ನವನ್ನು ಸೇರಿಸಿದಾಗ, ನಾನು ಇಲ್ಲಿಗೆ ಹೋಗಿ ಮತ್ತೊಂದು ಉತ್ಪನ್ನ ಸೇರಿಸುತ್ತೇವೆ ಎಂದು ಭಾವಿಸೋಣ. ನಿಮ್ಮ ಈ ಉತ್ಪನ್ನವನ್ನು, ಇದು ಮೆಟ್ಫಾರ್ಮಿನ್ ಉತ್ಪನ್ನ ಸಂಖ್ಯೆ 34. ನಾನು ಇಲ್ಲಿ ಹೋಗಿ 34 ನಮೂದಿಸಿದರೆ ನೋಡಿ ಅದು ಬಂದಿದೆ. ಇದಕ್ಕೂ ಜ್ಞಾಪನೆ ಸ್ವಯಂಚಾಲಿತವಾಗಿದೆ, ಆದರೆ ಜ್ಞಾಪನೆ ಮಾರ್ಚ್ 10ಕ್ಕೆ ಹೊಂದಿದೆ. ನಾನು ಹೇಳಲು ಬಯಸುವುದೇನೆಂದರೆ ಯಾವುದೇ ಉತ್ಪನ್ನದ ಸಂಯೋಜನೆ ಏನೇ ಇರಲಿ ಸೇವನೆ ದರ ವಿಭಿನ್ನವಾಗಿದೆ. ನೀವು ಇಲ್ಲಿ ನೋಡುತ್ತೀರಿ, ನಾನು ಹೊಂದಾಣಿಕೆಯ ಹೈಡ್ರೋಕ್ಲೋರೈಡ್ ಬಗ್ಗೆ ಹೇಳುತ್ತಿದ್ದೇನೆ. ಇದು ಸುಮಾರು 1970 ಪಾಯಿಂಟ್. ಇದನ್ನು ಪ್ರತಿದಿನ ಸೇವಿಸುತ್ತಾರೆ, ಆದರೆ 0.67 ಪ್ರೀಗಾ ಬಾಲನ್ ಮಾತ್ರೆಗಳನ್ನು ಮಾತ್ರ ಸೇವಿಸುತ್ತಾರೆ. ಆದ್ದರಿಂದ ನೀವು ಮಾರಾಟ ಮಾಡಿದ ಪ್ರಮಾಣವನ್ನು ಆಧರಿಸಿ ಈ ದೈನಂದಿನ ಬಳಕೆಗೆ ಜೆನೆರಿಕ್ ಅನ್ನು ಸಾಫ್ಟ್ವೇರ್ನಲ್ಲಿ ಸ್ವಯಂಚಾಲಿತವಾಗಿ ಹೊಂದಿಸಲಾಗಿದೆ. ನಿಮ್ಮ ಒಂದು ಸಮಸ್ಯೆ ಏನೆಂದರೆ ಗ್ರಾಹಕರಿಗೆ ಯಾವಾಗ ನೆನಪಿಸಬೇಕು ಎಂಬುದು. ಅದು ಪರಿಹಾರವಾಗಿದೆ. ಈ ರೀತಿಯಾಗಿ ನಾವು ನಿಮಗೆ ಪರಿಹಾರ ನೀಡಿದ್ದೇವೆ. ಇದು ನಿಮ್ಮ 3ನೇ ಸಮಸ್ಯೆ. ಈಗ 4ನೇ ಸಮಸ್ಯೆ. ಹಲವು ಬಾರಿ ಈ ರೀತಿಯ ಬಳಕೆದಾರರು ಜೆನೆರಿಕ್ಸ್ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿರುವವರು, ಹೆಚ್ಚಿನ ಜ್ಞಾನವಿಲ್ಲದವರು. ಆದ್ದರಿಂದ ಅವರು ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ನಿಮ್ಮಿಂದ ಕೆಲವು ಬ್ರ್ಯಾಂಡ್ಗಳನ್ನು ಬಿಡುತ್ತಾರೆ. ಆದ್ದರಿಂದ ನೀವು ನೋಡಿದರೆ, ಉದಾಹರಣೆಗೆ ನಾನು ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಂತರ ಈ ಉತ್ಪನ್ನದ ಸಂಯೋಜನೆ, ನೀವು ಬದಲಿ ಟ್ಯಾಬ್ಗೆ ಬಂದರೆ ಅದರ ಎಲ್ಲಾ ಬದಲಿಗಳನ್ನು ಇಲ್ಲಿ ನಿಮಗೆ ತೋರಿಸಲಾಗುತ್ತದೆ. ನಾವು ಇಲ್ಲಿಂದ ಖರೀದಿಸುವ ದೊಡ್ಡ ಅನುಕೂಲವೆಂದರೆ ಅದು ಮುರೋಮ್ ಪಿಜಿ ಕ್ಯಾಪ್ ಎಂಬ ಉತ್ಪನ್ನವಾಗಿದೆ. ಈಗ ಗ್ರಾಹಕರು ನಿಮ್ಮ ಬಳಿ ಬಂದು ಆ ಬ್ರ್ಯಾಂಡ್ ಬಗ್ಗೆ ಕೇಳಿದಾಗ ನೀವು ನೇರವಾಗಿ ಇಲ್ಲಿ ಮುರೋಮ್ ಪಿಜಿ ಕ್ಯಾಪ್ ಅನ್ನು ಹುಡುಕುವಿರಿ. ನೀವು ಪ್ರವೇಶಿಸಿದ ತಕ್ಷಣ ಬದಲಿಯನ್ನು ನೋಡಲು ಆಯ್ಕೆ ಇರುತ್ತದೆ. ನೀವು ಬದಲಿಗಳನ್ನು ಹುಡುಕಿದರೆ ತಕ್ಷಣವೇ ಉತ್ಪನ್ನವು ತೋರಿಸಲಾಗುತ್ತದೆ. ಬದಲಿ ಕ್ಯಾಪ್ರೆಗೇಬಲ್ 75 ಮತ್ತು ಮಿಥೈಲ್ ಮೊಬೈಲ್ ನೋ 7 ತಂಡ. ನೀವು ಏನನ್ನೇ ನಮೂದಿಸಿದರೂ ಅದು ನೇರವಾಗಿ ಬಿಲ್ಗೆ ಸೇರುತ್ತದೆ. ಹೀಗಾಗಿ ಗ್ರಾಹಕರು ನಿಮ್ಮ ಅಂಗಡಿಗೆ ಬಂದು ಯಾವುದೇ ಬ್ರ್ಯಾಂಡ್ ಕೇಳಿದಾಗ ನೀವು ಅದರ ಬಗ್ಗೆ ಯೋಚಿಸುವ ಅಥವಾ ಅದರ ಸಂಯೋಜನೆಯನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವಿಲ್ಲ. ನೇರವಾಗಿ ಮಾರಾಟ ಮಾಡ್ಯೂಲ್ಗೆ ಹೋಗಿ ನೀವು ಉತ್ಪನ್ನದ ಬ್ರ್ಯಾಂಡ್ ಹೆಸರನ್ನು ನಮೂದಿಸಿದರೆ ಸಂಯೋಜನೆ ಹೊಂದಿಸಿದ ನಂತರ ಸಾಫ್ಟ್ವೇರ್ ಪರ್ಯಾಯವನ್ನು ಸೂಚಿಸುತ್ತದೆ. ನೀವು ಆಯ್ಕೆ ಮಾಡಿದರೆ ಅದು ಸ್ವಯಂಚಾಲಿತವಾಗಿ ಮಾರಾಟಕ್ಕೆ ಸೇರುತ್ತದೆ. ಹಸ್ತಚಾಲಿತವಾಗಿ ಏನೂ ಮಾಡುವ ಅಗತ್ಯವಿಲ್ಲ. ಈ ಸಾಫ್ಟ್ವೇರ್ ನಿಮ್ಮ ಸಮಯವನ್ನು ಉಳಿಸಲು ಬದಲಿ ಸಲಹೆಯನ್ನು ನೀಡುತ್ತದೆ. ಜೊತೆಗೆ ಅಂಗಡಿಗೆ ಬರುವ ನಿಮ್ಮ ಯಾವುದೇ ಗ್ರಾಹಕರು ಔಷಧಿ ಇಲ್ಲದೆ ಹಿಂತಿರುಗುವುದಿಲ್ಲ. ಆದ್ದರಿಂದ ನಾವು ಈ 4 ನವೀಕರಣಗಳನ್ನು ಈ ರೀತಿಯಾಗಿ ಮಾಡಿದ್ದೇವೆ. ಇದಾದ ನಂತರ ನಿಮ್ಮ ಪ್ರಧಾನಮಂತ್ರಿಗಳು ಅದನ್ನು ಭಾರತೀಯ ಜನಸದನ ಕೇಂದ್ರದ ಅಂಗಡಿಯಿಂದ ಪಡೆಯುತ್ತಾರೆ. ಅವರಿಗೆ ಲೋಕಲ್ ವೆಲ್ 1 ಅತ್ಯುತ್ತಮ ಆಯ್ಕೆಯಾಗಿದೆ, ಅಂದರೆ ನಾವು ಅದನ್ನು ಬಹಳಷ್ಟು ಕಸ್ಟಮೈಸ್ ಮಾಡಿದ್ದೇವೆ. ಈಗ ಕೇಂದ್ರವು ನಿಮಗೆ ಒದಗಿಸಿದ ಸಾಫ್ಟ್ವೇರ್ ನಿಮಗೆ ಉತ್ತಮ ಪರಿಹಾರವನ್ನು ಒದಗಿಸುತ್ತದೆ. ಆದ್ದರಿಂದ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಅಥವಾ ನಮ್ಮ ಓನ್ ಪರ್ಸನಲೈಸ್ಡ್ ತಂಡದೊಂದಿಗೆ ಡೆಮೋ ಬುಕ್ ಮಾಡಲು ನೀವು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಗ್ರಾಹಕ ಬೆಂಬಲ ಸಂಖ್ಯೆಯು 4432220 ಆಗಿದೆ. ಈ ಸಂಖ್ಯೆಯಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅಥವಾ ನಮಗೆ ವಾಟ್ಸಾಪ್ ಕೂಡ ಮಾಡಬಹುದು. ಇಂದಿನ ವಿಷಯ ಇಷ್ಟೇ. ನಮ್ಮೊಂದಿಗೆ ಸಂಪರ್ಕದಲ್ಲಿರಲು ಫಾರ್ಮಸಿ ವ್ಯವಹಾರಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಬಹುದು. ಹಾಗಾಗಿ ನಾನು ಇಂದು ನಿಮಗೆ ಈ ವಿಷಯವನ್ನು ತಿಳಿಸುತ್ತಿದ್ದೇನೆ.